ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ದೇಶದಲ್ಲಿ ಜೆನ್ಸಿ ಕಿಚ್ಚು ಕಾಣಿಸಿಕೊಂಡಿದೆ. ಅದರಲ್ಲಿ ಇಡೀ ವಿಶ್ವದ ಗಮನ ಸೆಳೆದ ದಂಗೆ ಅಂದ್ರೆ ಅದು 2025 ಸೆಪ್ಟೆಂಬರ್ನಲ್ಲಿ ನೇಪಾಳದಲ್ಲಿ ನಡೆದ ಜೆನ್ಸಿ ರೋಷಾವೇಶ. ಕೆಲವು ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಕ್ಕೆ ಸಣ್ಣದಾಗಿ ಶುರುವಾದ ಜೆನ್ಸಿ ಕಿಚ್ಚು ನೋಡ್ತಾ ಇರುವಂತೆ ಇಡೀ ದೇಶವೇ ಧಗಧಗಿಸಿ ಹೊತ್ತಿ ಉರಿಯುವಂತೆ ಮಾಡಿಬಿಟ್ಟಿತ್ತು. ಮೊದಲೇ ರಾಜಕಾರಣಿಗಳ ಭ್ರಷ್ಟಾಚಾರ, ನಿರುದ್ಯೋಗದಿಂದ ಬೆಂದು ಹೋಗಿದ್ದ ಜೆನ್ಸಿಗಳ ರೋಷಾವೇಶ ತಾರಕಕ್ಕೆ ಏರಿ ಹೋಗಿತ್ತು. ಅದು ಯಾವ ಪ್ರಮಾಣದಲ್ಲಿತ್ತು ಅಂದ್ರೆ ಅದೆಷ್ಟೋ ಸಚಿವ ಶಾಸಕರನ್ನೇ ಬೆನ್ನತ್ತಿ ಹೋಗಿ ಥಳಿಸಿದ್ರು, ಮನೆಗಳಿಗೆ ಬೆಂಕಿ ಹಾಕಿದ್ರು, ಪ್ರಧಾನಿ ನಿವಾಸಕ್ಕೂ ನುಗ್ಗಿದ್ರು, ದಾಂಧಲೆ ಮಾಡಿದ್ರು. ಅಂತಿಮವಾಗಿ ಈ ಹೋರಾಟದಲ್ಲಿ ಸುಮಾರು 76ಕ್ಕೂ ಹೆಚ್ಚಿನ ಮಂದಿ ಜೀವ ಕಳ್ಕೊಂಡಿದ್ರು, 1000ಕ್ಕೂ ಹೆಚ್ಚಿನ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು. ಪ್ರಧಾನಿ ಕೆಪಿ ಶರ್ಮಾ ಓಲಿ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರು. ಸರ್ಕಾರವು ಉರುಳಿ ಬಿತ್ತು. ಆಮೇಲೆ ತಾತ್ಕಾಲಿಕ ಸರ್ಕಾರವನ್ನ ರಚಿಸಲಾಯಿತು. ಇತ್ತೀಚೆಗೆ ಚುನಾವಣೆಯೂ ನಡೆದಿದ್ದು ಅದರಲ್ಲಿ ರ್ಯಾಪ್ ಸ್ಟಾರ್ ಸುನಾಮಿ ಬೇರೆಲ್ಲ ಪಕ್ಷಗಳನ್ನ ಸೋಲಿಸಿ ಗದ್ದುಗೆಗೆ ಏರಿದೆ. ಕಳೆದ ಜನವರಿವರೆಗೆ ರಾಜಧಾನಿ ಕಠ್ಮಂಡುವಿನ ಮೇಯರ್ ಆಗಿ ಸೇವೆ ಸಲ್ಲಿಸಿದ್ದ ಶಾ ಗುರುವಾರ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನೇಪಾಳ ಕಮ್ಯುನಿಸ್ಟ್ ಪಕ್ಷದ ನಾಯಕ ಮತ್ತು ಮಾಜಿ ಪ್ರಧಾನಿ ಕೆಪಿ ಓಲಿ ಮತ್ತು ನೇಪಾಳಿ ಕಾಂಗ್ರೆಸ್ನ ಗಗನ್ ಥಾಪಾರ್ ಸೇರಿದಂತೆ ಹಲವು ಪ್ರಮುಖ ಅಭ್ಯರ್ಥಿಗಳಿಗೆ ಹಣ್ಣುಗಾಯಿ ನೀರುಗಾಯಿ ಕೊಡಿಸಿದ್ದಾರೆ. ಸದ್ಯಕ್ಕೆ ಬಾಲೆನ್ ಶಾ ಪಕ್ಷವಾದ ರಾಷ್ಟ್ರೀಯ ಸ್ವತಂತ್ರ ಪಕ್ಷ 165 ನೇರ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದೆ. ಇನ್ನು ಈ ಬಾಲೆನ್ ಶಾ ಯಾರು ಅಂತ ನೋಡ್ತಾ ಹೋದ್ರೆ ಆತನಿಗೂ ನಮ್ಮ ಬೆಂಗಳೂರಿಗೂ ನಂಟು ತೆರೆದುಕೊಳ್ಳುತ್ತೆ. ಹಾಗೆ 35 ವರ್ಷದ ಬಾಲೆನ್ ಶಾ ನೇಪಾಳಾಧಿಪತಿ ಆಗ್ತಾ ಇರೋದ್ರಿಂದ ಹೊಸ ಯುಗದ ನಿರೀಕ್ಷೆಯಲ್ಲಿ ಅಲ್ಲಿನ ಜನ ಇದ್ದಾರೆ. ಬಾಲೆನ್ ಶಾ 1990ರಲ್ಲಿ ಕಠ್ಮಂಡುವಿನ ಗೈರ್ಖಾನ್ನಲ್ಲಿ ಜನಿಸಿದ್ರು. ಬಾಲೆನ್ ಅವರ ತಂದೆ ರಾಮ್ ನಾರಾಯಣ್ ಶಾ ಒಬ್ಬ ಆಯುರ್ವೇದ ವೈದ್ಯ ಮತ್ತು ಅವರ ತಾಯಿ ಧ್ರುವಾದೇವಿ ಶಾ. ಹಾಗೆ ಶಿಕ್ಷಣ ಪಡೆಯೋದಕ್ಕೆ ಬಾಲೆನ್ ಶಾ ಬಂದಿದ್ದು ನಮ್ಮ ಬೆಂಗಳೂರಿಗೆ. ಹೌದು, ಬಾಲೆನ್ ಶಾಗೆ ಬೆಂಗಳೂರಿನ ನಂಟು ಇದೆ. ಬೆಂಗಳೂರಿನ ಯಲಹಂಕದಲ್ಲಿರುವ ನಿಟ್ಟೆ ಮೀನಾಕ್ಷಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. 2016ರಿಂದ 2018ರ ಅವಧಿಯಲ್ಲಿ ಎಂಟೆಕ್ ಕೋರ್ಸ್ ಅನ್ನ ಬೆಂಗಳೂರಿನಲ್ಲೇ ಮುಗಿಸಿದ್ದಾರೆ. ಬಾಲೆನ್ ಶಾ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಬ್ರಿಲಿಯಂಟ್ ವಿದ್ಯಾರ್ಥಿಯಾಗಿದ್ರು ಅಂತ ನಿಟ್ಟೆ ಮೀನಾಕ್ಷಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಶ್ರೇಯಸ್ ಹೇಳ್ತಾರೆ. ಉತ್ತಮ ರಿಸಲ್ಟ್ನೊಂದಿಗೆ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಭೂಕಂಪದ ಇಂಜಿನಿಯರಿಂಗ್ ಬಗ್ಗೆ ಪ್ರಾಜೆಕ್ಟ್ ಕೂಡ ಮಾಡಿದ್ದಾರೆ. ಒಟ್ಟಾರೆ ಕಳೆದ ವರ್ಷ ಜೆನ್ಸಿ ಪ್ರತಿಭಟನೆಗಳ ನೇತೃತ್ವ ವಹಿಸಿದ್ದ ಇದೇ ಬಾಲೆನ್ ಶಾ ಸದ್ಯ ನೇಪಾಳದ ಗದ್ದುಗೆ ಹಿಡಿದಿದ್ದಾರೆ. ಆದರೆ ಜೆನ್ಸಿಗಳು ಬಾಲೆನ್ ಶಾ ಮೇಲೆ ಇಟ್ಟ ಬೆಟ್ಟದಷ್ಟು ನಿರೀಕ್ಷೆ ಈಡೇರುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.